ಈ ತರ ಬರ್ಬಾದ್ ಆಗೋಗೋದು, ಈ ರೀತಿಯಾಗಿ ಕನ್ನಡಿಗರನ್ನ ಸಹಾಯ ಕೇಳೋದು ಇದೇ ಮೊದ್ಲಲ್ಲ. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಇರಾನಿನ ಮಹಾರಾಜನಾದಂತ 2ನೇ ಖುಸ್ರೋ ಕಾಲದಲ್ಲಿ ಇರಾನು ದಿಕ್ಕೆಟ್ಟು ಹೋಗುತ್ತೆ. ಅವಾಗ ಇರಾನ್ಗೆ ಹಣ ಸಹಾಯವನ್ನ ಮಾಡಿ ದೇಶವನ್ನ ಕಟ್ಟಿದಂತವನು ಇಮ್ಮಡಿ ಪುಲಿಕೇಶಿ. ಎಲ್ಲಿಯ ಇಮ್ಮಡಿ ಪುಲಿಕೇಶಿ, ಎಲ್ಲಿಯ ಇರಾನು, ಎಲ್ಲಿಯ ಮಹಾರಾಜ 2ನೇ ಖುಸ್ರೋ, ಇವನ್ ಕಾಂಟ್ಯಾಕ್ಟ್ ಎಲ್ಲಿ ತನಕಿತ್ತು, ಅಥವಾ ಕನ್ನಡಿಗರ ಸಾಮ್ರಾಜ್ಯದ ಖ್ಯಾತಿ ಎಲ್ಲೆಲ್ಲಿ ಹರಡಿತ್ತು, ಸುಮ್ನೆ ಇಮ್ಯಾಜಿನ್ ಮಾಡಿ. ನಾನು ಹೇಳೋದು 400, 450, 500ನೇ ಇಸ್ವಿ. ಇದು 1,500 ವರ್ಷದ ಹಿಂದೆ. ಇವತ್ತಿಗೆ 2ನೇ ಖುಸ್ರೋ ಬಂದು ಇಮ್ಮಡಿ ಪುಲಿಕೇಶಿನ್ ಕೇಳ್ಕತ್ತ, ನಮ್ ದೇಶ ಹೋಗ್ಬಿಡಿದೆ ಆರ್ಥಿಕವಾಗಿ, ನೀನ್ ಸಹಾಯ ಮಾಡು ಅಂತ. ಇವನು ಅವನಿಗೆ ಸಹಾಯ ಮಾಡಿ ಆ ದೇಶ ನಿಲ್ಲೋದಕ್ಕೆ ಕಾರಣ ಆಗ್ತಾನೆ. ಇದೆಲ್ಲ ಇತಿಹಾಸದಲ್ಲಿ ಇದೆಯಾ? ಎಸ್, ಇದೆಲ್ಲ ಇದೆ, ಇದೆಲ್ಲ ಖಂಡಿತವಾಗಿದೆ. ಇನ್ನೊಂದು ಬಹಳ ಹಿಂದೆನೂ ನಾನು ಹೇಳಿದ್ದೀನಿ, ಇಮ್ಮಡಿಯ ಪುಲಿಕೇಶಿಯ ಮೊಮ್ಮಗನಾದಂತ 2ನೇ ವಿಕ್ರಮಾದಿತ್ಯ ಅಫ್ಘಾನಿಸ್ತಾನವರೆಗೂ ಆಳ್ತಾ ಇದ್ದ ಇಲ್ಲಿ ಕುತ್ಕೊಂಡು. ಅಷ್ಟು ದೊಡ್ಡದ, ಅಷ್ಟು ಪ್ರಬಲನಾದಂತ ಸಾಮ್ರಾಜ್ಯ. ಕನ್ನಡಿಗರು ಯಾಕೆ ಹೃದಯ ವೈಶಾಲ್ಯತೆ ಅಂತ ಹೊಂದಿದ್ದವರು ಅಂತಂದ್ರೆ, ಚಾಲುಕ್ಯರಿಗೂ ಪಲ್ಲವರಿಗೂ ಇಂಡಿಯಾ ಪಾಕಿಸ್ತಾನ್ ತರ ಕಂಟಿನ್ಯೂಯಸ್ ಯುದ್ಧಗಳು. ಒಂದ್ಸಲಿ ಇವ್ರಿಗೆಲ್ಲ, ಒಂದ್ಸಲಿ ಇವ್ರಿಗೆಲ್ಲ, ಒಂದ್ಸಲಿ ಇವ್ರಿಗೆಲ್ಲ, ಒಂದ್ಸಲಿ ಇವ್ರಿಗೆಲ್ಲ. ಕೊನೆಯದಾಗಿ ಇಮ್ಮಡಿ ಪುಲಿಕೇಶಿ ತನ್ನ ಕೊನೆಯ ಯುದ್ಧವನ್ನ 80-90 ವರ್ಷ ಆಗಿದ್ದಾಗ ಮಾಡಿದಾಗ ಪಲ್ಲವರ ನರಸಿಂಹ ವರ್ಮ ಬಂದು ಇಲ್ಲಿ ಅವನನ್ನ ಕೊಂದು ಇಲ್ಲಿದ್ದಂತ ಎಲ್ಲ ಸಂಪತ್ತನ್ನ ಕೊಂಡೊಯ್ತಾನೆ. ಎಲ್ಲ ಸಂಪತ್ತನ್ನ ಕೊಂಡು ಹೋಗಿ ಅಲ್ಲಿ ತಮಿಳ್ನಾಡಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ತನ್ನ ಇದಕ್ಕೆಲ್ಲ ಇಟ್ಕೊಳ್ತಾನೆ. ಆದರೆ ಆ ಸೇಡನ್ನ ಮರೆಯದಂತ ಅವನ ಮೊಮ್ಮಗನಾದಂತ 2ನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ದಂಡೆತ್ತಿ ಹೋಗಿ ಅವ್ರನ್ನೆಲ್ಲ ಸಂಪೂರ್ಣವಾಗಿ ಸೋಲಿಸ್ತಾನೆ. ಏನು ಸಂಪತ್ತು ಎತ್ಕೊಂಬರಲ್ಲ, ದೋಚ್ಕೊಂಬರಲ್ಲ ಅಂತಾನೆ ನಾವು ಕನ್ನಡಿಗರು ಕೊಡೋದಕ್ಕಷ್ಟೇ ಅಪ್ಪ, ದೋಚೋದಕ್ಕಿಲ್ಲ ಅಂತ ವಾಪಸ್ ಬರ್ತಾನೆ. ಅದಕ್ಕೊಂದು ಕನ್ನಡದ ಶಾಸನ ತಮಿಳ್ನಾಡಲ್ಲಿ ಹಾಕ್ಸಿದಾನೆ. ಇವತ್ತಿಗೂ ಇದೆ ಶಾಸನ. ಹೌದಾ? ಎಲ್ಲಿ, ಯಾವ ಊರಲ್ಲಿ? ತಿರುವಣ್ಣಾಮಲೈ ಹತ್ರ ಇದೆ ಇವತ್ತು. ನಾವು ಕನ್ನಡಿಗರು ಕೊಡೋದಕ್ಕಷ್ಟೇ, ನೀನ್ ಸೋಲ್ಸಿದೀವಪ್ಪ, ನೀನ್ ಇಲ್ಲಿರು ಆರಾಮಾಗಿ, ನಾನ್ ನಿನ್ನ ದೋಚಕ್ ಬಂದಿಲ್ಲ ಅಂತ ಹೇಳಕ್ ಬರ್ತದೆ. ಇದು ನಾವು ಕನ್ನಡಿಗರು ಆಟಿಟ್ಯೂಡ್, ಸ್ವಾಗ್ ಅಲ್ಲಿ ಯಾವಾಗ ನಾವು ಅವತ್ತಿಂದ ಹಿಂಗೆ ಇದೀವಿ.